ಬೈಕ್ ಟ್ಯಾಕ್ಸಿ ಸೇವೆ ವಿರುದ್ಧ ಖಾಸಗಿ ಸಾರಿಗೆ ಸಂಘಟನೆಗಳು ಸಿಡಿದೆದ್ದಿದೆ. ಅಲ್ಲದೆ ಬೈಕ್ ಟ್ಯಾಕ್ಸಿ ಬೇಡ ಎನ್ನಲು ಪ್ರಮುಖ ಕಾರಣಗಳನ್ನು ನೀಡಿದ್ದಾರೆ. ಖಾಸಗಿ ಸಾರಿಗೆ ಸಂಘಟನೆ ಅಧ್ಯಕ್ಷರು ಸುದ್ದಿಗೋಷ್ಠಿ ಕರೆದು ಅಂಕಿ ಅಂಶಗಳ ಸಮೇತ ಬೈಕ್ ಟ್ಯಾಕ್ಸಿ ವಿರೋಧ ಮಾಡಿದ್ದಾರೆ. ಇದರ ನಡುವೆನೇ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕರ್ನಾಟಕದ ಹೈಕೋರ್ಟ್ ಇತ್ತೀಚೆಗೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಿದ ನಂತರ ಖಾಸಗಿ ಸರ್ಕಾರಿ ಒಕ್ಕೂಟ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ಗೆ ಎಸ್ಎಲ್ಪಿ ಸಲ್ಲಿಸಲು ಆಗ್ರಹಿಸಿದೆ. ಬೈಕ್ ಟ್ಯಾಕ್ಸಿಗಳಿಂದ ಸುರಕ್ಷತೆಗೆ ಅಪಾಯ, ಅಪಘಾತ ಹೆಚ್ಚಳ ಮತ್ತು ಸಾಂಪ್ರದಾಯಿಕ ಸಾರಿಗೆ ವ್ಯವಸ್ಥೆಗೆ ಆರ್ಥಿಕ ಹೊಡೆತ ಬೀಳ್ತಿದೆ ಎಂಬುದು ಅವರ ಆತಂಕ. ಸರ್ಕಾರ ಈ ಮನವಿ ಸ್ವೀಕರಿಸಿ ಕಾನೂನು ಹೋರಾಟ ಮುಂದುವರಿಸಬೇಕೆಂದು ಒಕ್ಕೂಟ ಒತ್ತಾಯಿಸಿದೆ. ಕೋರ್ಟ್ ಆದೇಶ ಆಟೋ ಚಾಲಕರಿಗೆ ಮರಣ ಶಾಸನವಾಗಿದ್ದು ಕೂಡಲೇ ಇದರ ವಿರುದ್ಧ ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಸುವಂತೆ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟ ಮನವಿ ಮಾಡಿದೆ. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ಸರ್ಕಾರದ ನಡೆಗೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೈಕ್ ಟ್ಯಾಕ್ಸಿ ಸುರಕ್ಷಿತವಲ್ಲ, ಇದರಲ್ಲಿ ಪ್ರಯಾಣ ಮಾಡಿದ್ರೆ ಜೀವಕ್ಕೆ ಗ್ಯಾರಂಟಿನೇ ಇರುವುದಿಲ್ಲ. ಹೀಗಿದ್ರೂ ಸಾರಿಗೆ ಇಲಾಖೆ ಮೌನ ವಹಿಸಿರುವುದು ಹಲವು ಅನುಮಾನಕ್ಕೆ ಕಾರಣವಾಗ್ತಿದೆ. ಕೂಡಲೇ ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಸುವಂತೆ ಮನವಿ ಮಾಡಿದ್ರು. ಇವತ್ತು ಮೇಲ್ಮನವಿ ಸಲ್ಲಿಸಬೇಕಾದದ್ದು, ಮೇಲ್ಮನವಿ ಸಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಒಂದು ಆದೇಶ. ರಾಜ್ಯ ಸರ್ಕಾರ ಒಂದು ಪರ್ಮಿಷನ್ ಅನ್ನು ಕೊಡಬೇಕು ಮತ್ತು ಸುಪ್ರೀಂ ಕೋರ್ಟ್ಗೆ SLP ಹೋಗಲು ಅದಕ್ಕೊಂದು ನೋಟಿಫಿಕೇಶನ್ ಅನ್ನು ಕೂಡ ಜಾರಿ ಮಾಡಬೇಕಾಗುತ್ತೆ. ಬೈಕ್ ಪ್ರಯಾಣ ಸುರಕ್ಷಿತವಲ್ಲ ಅನ್ನೋ ವರದಿ 2022ರಲ್ಲಿಯೇ ಬಯಲಾಗಿದೆ. ಈ ವರ್ಷ ಒಟ್ಟಾರೆ ಆಗಿರೋ ರಸ್ತೆ ಅಪಘಾತದಲ್ಲಿ 41% ಘಟನೆಗಳು ಬೈಕ್ನಿಂದಲೇ ಸಂಭವಿಸಿವೆ. ಹಾಗೆಯೇ ಬೈಕ್ ಟ್ಯಾಕ್ಸಿ ಸೇವೆ ಬಳಸಿದ ಪ್ರಯಾಣಿಕರಿಗೆ ಸಾಕಷ್ಟು ಕಿರುಕುಳವಾಗಿದೆ. ಲೈಂಗಿಕ ದೌರ್ಜನ್ಯಗಳು ನಡೆದಿವೆ. ಇನ್ನು 2022ರ ಅಂಕಿ ಅಂಶದ ಪ್ರಕಾರ 41% ಸಾವುಗಳು ಬೈಕ್ನಿಂದ ಸಂಭವಿಸಿವೆ. ಕಾರು, ಟ್ಯಾಕ್ಸಿ ಹಾಗೂ ವ್ಯಾನಿನಿಂದ 17% ಸಾವುಗಳು ನಡೆದಿದ್ರೆ ಪಾದಚಾರಿಗಳಿಂದ 17%, ಆಟೋ ರಿಕ್ಷಾದಿಂದ 4%, ಟ್ರಕ್ ಲಾರಿಗಳಿಂದ 9% ಸಾವುಗಳಾಗಿವೆ ಎಂದು ಕಿಡಿಕಾರಿದ್ರು. ಡೆತ್ಸ್ ಆನ್ ನ್ಯಾಷನಲ್ ಹೈವೇಸ್ ಇನ್ 2022 ವರದಿ. ಇದರಲ್ಲಿ ನೋಡಿ ಸರ್, ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ಬಸ್ಸಸ್ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಕೇವಲ 3%. ಅದಾದ ನಂತರ ಟ್ರಕ್ಸ್ ಅಂಡ್ ಲಾರೀಸ್ ಆಗಿರ್ತಕ್ಕಂಥ ಆಕ್ಸಿಡೆಂಟು 9%. ಅದಾದ ನಂತರ ಕಾರ್ಸ್ ಅಂಡ್ ಟ್ಯಾಕ್ಸಿಸ್ ವ್ಯಾನ್ಸ್ ಆಗಿರ್ತಕ್ಕಂಥದ್ದು, ಕಾರು, ಟ್ಯಾಕ್ಸಿಸು, ವ್ಯಾನ್ಸ್ ಆಗಿರ್ತಕ್ಕಂಥದ್ದು ಕೇವಲ 17%. ಯಾವಾಗ ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗೆ ಅವಕಾಶ ಕೊಡ್ತು, ತಕ್ಷಣವೇ ರಾಜ್ಯ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಸದಸ್ಯರು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದು ಚರ್ಚೆಗೆ ಕಾರಣವಾಗ್ತಿದೆ. ಸರ್ಕಾರ ಬೈಕ್ ಟ್ಯಾಕ್ಸಿ ಪರವಾಗಿ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಎನ್ನುವ ಅನುಮಾನ ಮೂಡ್ತಿದೆ. ಇನ್ನು ಬೈಕ್ ಟ್ಯಾಕ್ಸಿ ಸುರಕ್ಷತೆಯ ಬಗ್ಗೆ ನಿಮ್ಹಾನ್ಸ್ ವೈದ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ 2022ರಲ್ಲಿ ICRA ಅಂಕಿ ಅಂಶಗಳ ಪ್ರಕಾರವೂ ಬೈಕ್ ಅಪಘಾತಗಳೇ ಹೆಚ್ಚು ನಡೆದಿರುವುದು ಸಾಬೀತಾಗಿದೆ. ಉಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.